ತಮಿಳುನಾಡಿಗೆ ಮುಂದಿನ 15 ದಿನಗಳ ಕಾಲ 3,500 ಕ್ಯೂಸೆಸ್ ನೀರನ್ನ ಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ CWRC ಆದೇಶವನ್ನ ಮಾಡಿರುವಂತದ್ದು. ಇದೀಗ CWRC ಶಿಫಾರಸಿಗೆ ಮಂಡ್ಯದಲ್ಲಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ನಾನಿರುವಂತದ್ದು ಮಂಡ್ಯದ ಶ್ರೀರಂಗಪಟ್ಟಣದ ಕುವೆಂಪು ಸರ್ಕಲ್ ನಲ್ಲಿ. ಇದೀಗ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಹೆದ್ದಾರಿಯನ್ನು ತಡೆದು ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲದೆ ಈಗಾಗಲೇ CWRC ಆದೇಶವನ್ನ ಕೊಟ್ಟಿದೆ, ಅದರ ವಿರುದ್ಧವೂ ಕೂಡ ಒಂದಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಹರಿಸಬಾರದು ನಿಟ್ಟಿನಲ್ಲಿ ಈಗ ರೈತರು ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಸದ್ಯ ನಮ್ಮ ಜೊತೆ ಪ್ರತಿಭಟನಾಕಾರ ರೈತರಿದ್ದಾರೆ, ನೇರವಾಗಿ ಮಾತನಾಡಿಸ್ತೀನಿ. ಸರ್, ಈಗ ಮಂಡ್ಯ ಜಿಲ್ಲೆಯ ರೈತರಿಗೆ ನಾಲೆಗಳಿಗೆ ನೀರು ಕೊಡ್ತಾ ಇಲ್ಲ, ಆದ್ರೆ CWRC ಹೇಳಿದೆ ತಮಿಳುನಾಡಿಗೆ ನೀರು ಹರಿಸಿ ಅಂತ. ಈ ಪರಿಸ್ಥಿತಿಯಲ್ಲಿ ಹರ್ಸಕ್ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಇದುವರೆಗೆ ಮಳೆ ಬಿದ್ದಿಲ್ಲ, ಮುಂದೆ ಬೀಳುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ನಮಗೆ ಹಾಕಿದ ಬೆಳೆ ಕೈಗೆ ದಕ್ಕಿಲ್ಲ, ಬೆಳೆಗಳೆಲ್ಲ ಒಣಗಿಸ್ಕೊಂಡಿದ್ದೀವಿ. ಒಣಗಿದ ಬೆಳೆಗಳನ್ನು ಕೂಡ ನಮ್ಮ ಕೈಲಿ ರಕ್ಷಣೆ ಮಾಡೋಕ್ಕಾಗಿಲ್ಲ. ಜಾನುವಾರುಗಳು ಕುಡಿಯೋಕ್ಕೆ ನೀರಿಲ್ದಂತ ಅದಕ್ಕೂ ಕೂಡ ಪರದಾಡಿದ್ದೀವಿ. ಅದ್ರ ಜೊತೆಗೆ ಈಗ ರಿಸರ್ವಾರ್ಗಳಲ್ಲಿ ಇಲ್ಲದೇ ಇರ್ತಕ್ಕಂಥ ನೀರನ್ನು ಕುಡಿಯೋಕ್ಕೆ ಅಂತ ಉಳಿಸ್ಕೊಂಡಿರ್ತಕ್ಕಂಥ ನೀರನ್ನ ತಮಿಳುನಾಡಿಗೆ 15 ದಿವಸಗಳ ಕಾಲ ದಿನ 3,500 TMCFT ನೀರನ್ನ ಹರಿಸಿ ಅಂತ ಅಂದಾಗ ಅದು ಯಾವುದೇ ಕಾರಣಕ್ಕೂ ಕೂಡ ಅದು ಅಸಾಧ್ಯವಾದಂಥ ಮಾತು. ಅದನ್ನು ಯಾವಾಗಲೂ ಕೂಡ ಆ ರೀತಿ ಆದೇಶ ಮಾಡ್ತಕ್ಕಂಥ ಪ್ರಾಧಿಕಾರ ಮೊದಲು ಬಂದು ಎರಡೂ ರಾಜ್ಯಗಳ ಪರಿಸ್ಥಿತಿಗಳ ಅವಲೋಕನ ಮಾಡಬೇಕು ಯಾವಾಗಲೂ ಕೂಡ. ಇಲ್ಲಾಂದ್ರೆ ಏನಾಗ್ತದೆ, ಇಲ್ಲಿ ರಿಸರ್ವಾರ್ಗಳ ಪರಿಸ್ಥಿತಿ ಏನಿದೆ, ಎಲ್ಲಿ ನಿಜವಾಗಿಯೂ ಕೂಡ ಬೆಳೆಗಳ ಪರಿಸ್ಥಿತಿ ಏನಿದೆ, ಇದಕ್ಕೆ ಸಾಧ್ಯನಾ? ಬೇರೆ ಬೆಳೆನೇ ಹಾಕೋಕ್ಕಾಗಲ್ಲ ಅಂದಾಗ ರೈತರುಗಳು ಯಾವ ರೀತಿ ಬದುಕಕ್ಕೆ ಸಾಧ್ಯತೆ ಇದ್ದು ಯೋಚನೆ ಮಾಡಬೇಕು. ಜೊತೆಗೆ ಅಲ್ಲಿದ್ದು ಕೂಡ ಪರಿಶೀಲನೆ ಮಾಡಬೇಕು. ಅವರು ಬೆಳೆಗಳು ಯಾವ ರಕ್ಷಣೆ ಮಾಡ್ಕೊಂಡಿದ್ರೆ ಅದು ಯೋಚನೆ ಮಾಡಬೇಕು. ಏನು ಇಲ್ಲದಂತ ಏಕಾಏಕಿ ನೀರು ಬಿಟ್ಬಿಡಿ ಅಂದರೆ ಅದು ಸಾಧ್ಯವಿಲ್ಲ. ಅದರಿಂದ ಅದಾಗದಿರೋ ಕೆಲಸ. 3,500 TMCFT ನೀರನ್ನ ಬಿಟ್ಕೊಂಡಿದ್ದೀವಿ, 4,500 TMCFT ಬಿಟ್ಕೊಂಡಿದ್ದೀವಿ. ದಿನ 3,500 ಕ್ಯೂಸೆಕ್ ಅದನ್ನು ಕೊಡಿ ಅಂತಂದರೆ ಅಲ್ಲಿಗೆ ನೀವು ಯಾವುದೇ ಕಾರಣಕ್ಕೂ ಕೂಡ ಈಗಿರ್ತಕ್ಕಂಥ ಪರಿಸ್ಥಿತಿ ಹರಿಸೋಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ರಿಸರ್ವಾಯರ್ಲೂ ನೀರಿಲ್ಲ, ಬರೀ ಕುಡಿಯೋಕ್ಕಾಗಿಯೇ ಉಳಿಸ್ಕೊಂಡಿದ್ದೀವಿ ಅಂತಲೇ ಸರ್ಕಾರ ಹೇಳ್ತಾ ಇರೋದು. ಅಂಥದ್ರಲ್ಲಿ ಕುಡಿಯೋಕ್ಕೆ ಉಳಿಸ್ಕೊಬೇಕಾ ಅಥವಾ ತಮಿಳುನಾಡು ಬಿಡಬೇಕನ್ನೋದು ಗೊಂದಲ. ಅದರಿಂದ ಏನಾದರೂ ಹರಿಸಿದ್ರೆ ರೈತರ ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ಖಂಡಿತ ನಾವೆಲ್ಲ ಒಳಗಡೆ ಸತ್ರು ಚಿಂತೆ ಎಲ್ಲ ಒಳಗೆ ಮಲಗ್ತೀವಿ, ಅದಂತೂ ಸತ್ಯ. ಅದು ಯಾವುದೇ ಕಾರಣಕ್ಕೂ ನದಿಗಳಲ್ಲಿ ನೀರು ಬಿಡೋಕ್ಕೆ ಸಾಧ್ಯವೇ ಇಲ್ಲ, ಬಿಡೋಕ್ಕೆ ಅವಕಾಶನೂ ಕೊಡೋದಿಲ್ಲ. ಆ ಥರ ಇದ್ದೀವಿ ನಾವು. ಇದಿಷ್ಟು ರೈತರ ಮಾತಾಗಿರುವಂಥದ್ದು. ಒಂದು ಕಡೆ ಹೆದ್ದಾರಿಯನ್ನು ತಡೆದಿದ್ದಾರೆ, ಆ ನಿಟ್ಟಿನಲ್ಲಿ ಬಹಳಷ್ಟು ಟ್ರಾಫಿಕ್ ಜಾಮ್ ಕೂಡ ಆಗಿರುವಂಥದ್ದು. ಬಹಳಷ್ಟು ವಾಹನಗಳು ಇದೀಗ ಹೆದ್ದಾರಿಯಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಸದ್ಯಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು. ಅಂದ್ರೆ ರೈತರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಬಿಡಬಾರ್ದು ನಿಟ್ಟಿನಲ್ಲಿ ಆಗ್ರಹವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ನೊಂದಷ್ಟು ರೈತರಿದ್ದಾರೆ, ನೇರವಾಗಿ ಮಾತನಾಡಿಸ್ತೀನಿ. ಕೆಂಪೇಗೌಡ್ರೆ, ಇವತ್ತು ಈ ಪರಿಸ್ಥಿತಿ ನೀರು ಹರಿಸಕ್ಕೆ ಆಗೋದಿಲ್ಲ, ಈ ಆದೇಶ ಯಾವ ವಾಸ್ತವ ಸ್ಥಿತಿ ಅರಿತಾ ಇಲ್ವಾ, ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇಲ್ವಾ ಅಂತ? ಅದೇ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ಎತ್ತಿ ಈತು ಕೊಟಕ್ ಕಟ್ಟು ಅಂತ. ಎತ್ತಿ ಈಕಿಲ್ಲ ಕೊಟಕ್ ಕಟ್ಟು ಅಂತ. ಹಂಗೆ ಕಾವೇರಿ ನೀರು ನಿರ್ವಹಣಾ ಮಂಡಳಿ ತೀರ್ಪು ಅಷ್ಟೇ, ಒಂದೊಂದ್ಸತಿ ನ್ಯಾಯಾಲಯದ ತೀರ್ಪುಗಳು ಅಷ್ಟೇ. ಈ ವಾಸ್ತವಾಂಶ ಅರಿಬೇಕು. ಈಗ ನಾವು ಹೇಳೋದು ನೀರಿದ್ದಾಗ ಯಾರಾದರೂ ನೀರು ಬಿಡಿ ಅಂತ ಕೇಳಿ ಅದು ಒಪ್ಕೊಳ್ತೀನಿ. ಈಗ ಕುಡಿಯೋದಕ್ಕೆ ನೀರು ಸಾಲ್ತಾ ಇಲ್ಲ, ಈಗ ಜಾನುವಾರುಗಳಿಗೆ ಬಿಟ್ಟಿರೋದು. ಆ ದೃಷ್ಟಿಯಿಂದ ನಾನು ಹೇಳೋದು ವಾಸ್ತವಾಂಶ ತಿಳಿದು ಹೇಳ್ಬೇಕಾಗಿತ್ತು. ಅದು ಬಿಟ್ಬಿಟ್ಟು ಈ ರೀತಿ ಹೇಳಿದ್ರೆ ನೀರು ಕೊಟ್ಟರೆ ಯಾವ ರೀತಿ? ಇನ್ನೂ 7-8 ತಿಂಗಳು ನಾವು ನೀರಾಗಿ ಕುಡಿಯೋದಕ್ಕೆ ಉಪಯೋಗಿಸಕ್ಕೆ ಆಗೋದಿಲ್ಲ, ಈಗಿನ ಇರೋದು ನೀರು. ಇದರಲ್ಲಿ ರಾಜ್ಯ ಸರ್ಕಾರದ ವಿಫಲನಾ? ಯಾಕೆ ವಾಸ್ತವ ಸ್ಥಿತಿನ ಅಲ್ಲಿ ಮಂದಟ್ ಮಾಡ್ಕೊಳ್ಳೋದಕ್ಕೆ ವಿಫಲ ಆಯ್ತು? ಇಲ್ಲ, ಅವರು ವಿಫಲರು ಆಗಿರ್ಬೋದು, ಸಫಲರು ಆಗಿರ್ಬೋದು. ಆದರೆ ಆ ನಿರ್ವಹಣಾ ಮಂಡಳಿ ಇದೆಯಲ್ಲ, ಅದರ ತೀರ್ಪು ಅವೈಜ್ಞಾನಿಕ. ಮುಂದೆ ಯಾವ ರೀತಿ ಹೋರಾಟ ಮಾಡ್ತೀರಾ ತಮಿಳುನಾಡಿಗೆ ನೀರನ್ನು ಹರಿಸಿದ್ರೆ? ಈಗ ತಮಿಳುನಾಡಿಗೆ ನೀರು ಹರಿಸಿದ್ರೆ ನಾವು ತೀವ್ರತರವಾದ ಹೋರಾಟನ ಮಾಡ್ತೀವಿ. ನಾವು ಆಲೇ ವಿಭಿನ್ನವಾದ ಹೋರಾಟಗಳನ್ನ ಮಾಡಿ 40 ವರ್ಷದಿಂದಲೂ ನಾವು ನಡ್ಕೊಂಬಂದಿದ್ದೀವಿ, 46 ವರ್ಷದಿಂದಲೂ ಈಗಲೂ ನಾವು ಮಾಡ್ತೀವಿ. ಈಗ ಕುಡಿಯೋದಕ್ಕೆ ನೀರಿಲ್ಲ ಅಂಥದ್ರಲ್ಲಿ ತಮಿಳುನಾಡಿಗೆ ಈಗ ಹೋಗ್ತಾ ಇದೆ 2,500 ಹೋಗ್ತಾ ಇದೆ. ನಮಗೆ 2,000 ಕಮ್ಮಿ ಬರ್ತಾ ಇದೆ. ನಮಗೆ 1,700 1,800 ಬರ್ತಾ ಇದೆ. ಅದು ವೈಜ್ಞಾನಿಕವಾಗಿ ಆಗಿರಬೇಕಾದ್ರೆ 1,700 800 ಬರ್ತಾ ಇದೆಯಲ್ಲ, ಅದರಲ್ಲಿ ಅರ್ಧಕ್ಕೆ ಬಿಡ್ಬೋದು ಅವ್ರಿಗೆ. ಆದರೆ ಹಂಗೂ 2,500 ಹೋಗ್ತಾ ಇದೆ. ಅದು ಸಂಕಷ್ಟ ಸೂತ್ರ. ಅದನ್ನು ಕೋರ್ಟು ಮಾಡಬೇಕಾಗಿತ್ತು. ಇದು ಯಾವಾಗ ಪದೇ ಪದೇ ಗಲಾಟೆ ಆಯ್ತದೆ ಅಂದರೆ, ಹಿಂಗೆ ಮಳೆ ಬರಲಿಲ್ಲ ಅಂದಾಗ ಗಲಾಟೆ ಆಗಿ ಆಯ್ತದೆ. ಆ ಮಳೆ ಬರಲಿಲ್ಲ ಅಂದಾಗ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದು ಒಂದು ಇದು ಅಲ್ಲಿ ಆಗಬೇಕಾಗಿತ್ತು, ಅದು ಆಗಿಲ್ಲ. ಆಮೇಲೆ ಈಗ ನಿಮಗೆ ಗೊತ್ತಿಲ್ಲ, ನಾನು ನಿಮ್ಮ ಮಾಧ್ಯಮದವ್ರು ಕೇಳ್ಕೊಳ್ಳೋದು,
49.5 TMC ನಮ್ದು ಅಲ್ಲಿ ನೀರು ನಿಂತ್ಕೊಳ್ಳೋದು. ಈಗಾಗಲೇ ಪ್ರಭಾವಿಗಳು 6.5 ಚದರ ಕಿಲೋಮೀಟ್ರನ್ನ ವಿಸ್ತೀರ್ಣನ ಮಣ್ಣು ತುಂಬಿ ಅಕ್ರಮ ಮಾಡ್ಕೊಂಬಿಟ್ಟಿದ್ದಾರೆ. 2.5 TMC ನೀರು ಕಮ್ಮಿ. ಈಗ 47 TMC ಅದು ಹಿಡಿತಾ ಇರೋದು. ನಮ್ಗೆ 2.5 TMCಲಿ ಎಷ್ಟು ಬೆಳಿಬೋದು ಅಂದರೆ, ಈಗ 3 TMC ನಮ್ಮ ವಿರ್ಜಾ ನಾಲೆಗೆ ಒಂದು ವರ್ಷಕ್ಕೆಲ್ಲ ಬಿಡೋದು 3 TMC. ಅಲ್ಲಿಗೆ ಒಂದು ಕಾಲುವೆಗೆ ಹೋಗೋ ನೀರೇ ಒಂದು ವರ್ಷದಲ್ಲಿ ನಿಂತೋಗೈತೆ. ಇದಾಗೈತೆ. ಫಸ್ಟು ಅದನ್ನು ಬಿಡಿಸ್ಬೇಕು. ಎಷ್ಟು 130.28 ಚದರ ಕಿಲೋಮೀಟ್ರಲ್ಲಿ ನೀರು ನಿಂತ್ಕೊಳ್ತಿತ್ತೋ ಅದನ್ನು ಮಾಡಬೇಕು. ಪ್ರಭಾವಿಗಳೇ ಮಾಡಿರೋರು. ಆದರೆ ನಾವು ಮುಂದೆ ಇದನ್ನು ಹೋಗಿ ಅದೆಲ್ಲ ನೀವು ನಮಗೆ ಸಹಕರಿಸ್ಬೇಕು. ಹೋಗಿ ಯಾರ್ಯಾರು ಮಾಡಿದ್ದಾರೆ ಅಂತ ಫಸ್ಟು ಲಿಸ್ಟ್ ತಗೋತೀವಿ. ಎಲ್ಲ ಪಕ್ಷದಲ್ಲಿದೆ, ಅವೆಲ್ಲನೂ ಮಾಡಿ ಹೋರಾಟ ಮಾಡ್ತೀವಿ. ನಮಗೆ 49 TMC ನೀರು ನಿಲ್ಲೇಬೇಕು. ಅದು ಇದಿಷ್ಟು ರೈತರ ಆಕ್ರೋಶದ ನುಡಿಗಳಾಗಿರುವಂತದ್ದು. ಅಂದ್ರೆ ಒಂದು ಕಡೆ KRS ನ ಹಿನ್ನೀರಿನ ಪ್ರದೇಶವೆಲ್ಲವೂ ಕೂಡ ಒತ್ತುವರಿ ಆಗ್ತಾ ಇದೆ, ನೀರಿನ ಶೇಖರಣಾ ಸಾಮರ್ಥ್ಯವೂ ಕೂಡ ಕಡಿಮೆ ಆಗ್ತಾ ಇದೆ. ಇದರ ನಡುವೆ ಇದೀಗ ತಮಿಳುನಾಡಿಗೆ ಏನು CWRC ನೀರನ್ನು ಹರಿಸಿ ಅಂತ ಹೇಳಿರುವಂಥದ್ದು ನಿಜಕ್ಕೂ ಕೂಡ ಒಂದು ರೀತಿ ರೈತರಿಗೆ ಸಂಕಷ್ಟವನ್ನ ತಂದಿದೆ. ಅದನ್ನ ಕುಡಿಯೋ ನೀರಿಗೆ ಮಾತ್ರ ಬಳಕೆಯನ್ನು ಮಾಡಬೇಕು ನಿಟ್ಟಿನಲ್ಲಿ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನರ್ಸಿ ಜೊತೆ ನಂದೀಶ್, ನ್ಯೂಸ್ ವಾಚ್, ಶ್ರೀರಂಗಪಟ್ಟಣ.